morning students, Jai Shri Gurudev. Welcome to Accountancy Online Classes Session 24. So already now we are completed to session 23 up to session 23. ಈಗ session 24 ನಲ್ಲಿ ಇದ್ದೀವಿ. ಸೊ ಪ್ರೀವಿಯಸ್ ಸೆಷನಲ್ಲಿ ನಾವು ಗುಡ್ವಿಲ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಸೊ ಗುಡ್ವಿಲ್ ಅಂತ ಹೇಳಿದ್ರೆ ಇಟ್ ಈಸ್ ದ ವ್ಯಾಲ್ಯೂ ಆಫ್ ಫರ್ಮ್ಸ್ ರೆಪ್ಯುಟೇಷನ್ ಅಂತ ಹೇಳಿದ್ವಿ. ಇಟ್ ಈಸ್ ಎ ವ್ಯಾಲ್ಯೂ ಆಫ್ firm's reputation. Goodwill is it is what is the value of firms reputation ಅಂತ ಡಿಸ್ಕಸ್ ಮಾಡಿದ್ವಿ. ಸೊ ಇಟ್ ಈಸ್ ಅ ವ್ಯಾಲ್ಯೂ ಆಫ್ ಫರ್ಮ್ಸ್ ರೆಪ್ಯುಟೇಷನ್. ದೆನ್ ರೆಪ್ಯುಟೇಷನ್ ಈಸ್ ಡಿಸೈಡೆಡ್ ಇನ್ ವಾಟ್ ವೇ ಅಂತ ಹೇಳಿದ್ರೆ, ಈ ರೆಪ್ಯುಟೇಷನ್ ಅನ್ನೋದು ಗೊತ್ತಾಗೋದು ಹೇಗೆ? ಅರ್ನಿಂಗ್ ಕೆಪಾಸಿಟಿ. ಈ ರೆಪ್ಯುಟೇಷನ್ ಗೊತ್ತಾಗೋದು ಹೇಗೆ? ಅರ್ನಿಂಗ್ ಕೆಪಾಸಿಟಿ. ಒಂದು ಬಿಸ್ನೆಸ್ಗೆ ಅರ್ನಿಂಗ್ ಕೆಪಾಸಿಟಿ ಹೇಗೆ ಐಡೆಂಟಿಫೈ ಮಾಡೋದು? ಬೇಸ್ಡ್ ಆನ್ ಪ್ರಾಫಿಟ್ಸ್. ಓಕೆ, ಇಲ್ಲಿ ಪ್ರಾಫಿಟ್ಸು ಟೆಕ್ಸ್ಟ್ ಬುಕ್ಸಲ್ಲೆಲ್ಲ ಫ್ಯೂಚರ್ ಅಂತಲೇ ಹೇಳ್ತಾರೆ. ನಾನು ಒಂದು ಸ್ವಲ್ಪ ಆಲ್ಟರ್ ಮಾಡ್ತೀನಿ. ಪ್ರಾಫಿಟ್ಸು ಪಾಸ್ಟ್ ಪ್ರಾಫಿಟ್ಸ್, ಪ್ರೆಸೆಂಟ್ ಪ್ರಾಫಿಟ್ಸ್, ಫ್ಯೂಚರ್ ಪ್ರಾಫಿಟ್ಸ್. ಸೊ ಪ್ರಾಫಿಟ್ಸ್, ಈಗ ಫರ್ಮ್ದು ಕೇಪಬಿಲಿಟಿ ನಾವು ಪರ್ಫಾರ್ಮೆನ್ಸ್ ಎವ್ಯಾಲ್ಯೂಯೇಟ್ ಮಾಡಬೇಕಾದ್ರೆ, ಒಂದು ಫರ್ಮ್ದು ಪರ್ಫಾರ್ಮೆನ್ಸ್ ಎವ್ಯಾಲ್ಯೂಯೇಟ್ ಮಾಡಬೇಕಾದ್ರೆ ನಾವು ಪ್ರೆಸೆಂಟ್ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ನೋಡ್ತೀವಿ, ಹೌದಾ? ಸೊ ಸಿಮಿಲರ್ ಟೈಪ್ ಆಫ್ ಪರ್ಫಾರ್ಮೆನ್ಸು ಆ ರೇಷಿಯೋನ ಪ್ರೀವಿಯಸ್ ಇಯರ್ಸ್ಗೂ ಕಂಪೇರ್ ಮಾಡ್ತಾ ಹೋಗ್ತೀವಿ. ದಟ್ ಈಸ್ ವಾಟ್ ಪಾಸ್ಟ್. ಇವೆರಡನ್ನೂ ಬೇಸಾಗಿ ಇಟ್ಕೊಂಡು ಫೋರ್ಕಾಸ್ಟ್ ಮಾಡ್ತೀವಿ ಫ್ಯೂಚರ್ಗೆ. ಸೊ ಫ್ಯೂಚರ್ನಲ್ಲಿ ಇದೇ ಥರ ಅರ್ನಿಂಗ್ ಕೆಪಾಸಿಟಿ ಇದೆ ಅಂತ ಅಂದಾಗ ಮಾತ್ರ ಒಂದು ಫರ್ಮಿಗೆ ಅಡಿಷನಲ್ ಆಗಿ ಇನ್ವೆಸ್ಟ್ಮೆಂಟು ಅಟ್ರಾಕ್ಟ್ ಆಗುತ್ತೆ. ಇನ್ವೆಸ್ಟರ್ಸ್ ಬರ್ತಾರೆ, ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಅಂಡರ್ಸ್ಟ್ಯಾಂಡ್? ಸೊ ಒಂದು ಪ್ರಾಫಿಟ್ಸು ಜಸ್ಟ್ ಓನ್ಲಿ ಪ್ರಾಫಿಟ್ಸ್ ಅನ್ನೋದಕ್ಕಿಂತ ಹೆಚ್ಚಾಗಿ, ಅಥವಾ ಬರೀ ಫ್ಯೂಚರ್ ಪ್ರಾಫಿಟ್ಸ್ ಅನ್ನೋದಕ್ಕಿಂತ ಹೆಚ್ಚಾಗಿ, ಫ್ಯೂಚರ್ ಪ್ರಾಫಿಟ್ಸ್ ಅಂದರೆ ಇನ್ನು ಬರ್ದೇ ಇರೋ ಪ್ರಾಫಿಟ್ಸ್ ಬಂದಿಲ್ಲ. ಫ್ಯೂಚರ್ ಮೀನ್ಸ್ ಎಸ್ಟಿಮೇಟೆಡ್ ಪ್ರಾಫಿಟ್ಸ್ ಆರ್ ಫೋರ್ಕಾಸ್ಟೆಡ್ ಪ್ರಾಫಿಟ್ಸ್ ಬೇಸ್ಡ್ ಆನ್ ವಾಟ್? ದ ಪ್ರೆಸೆಂಟ್ ಪರ್ಫಾರ್ಮೆನ್ಸ್ ಅಥವಾ ಪ್ರೆಸೆಂಟ್ ಪ್ರಾಫಿಟ್ಸ್ ಆ್ಯಂಡ್ ದೆನ್ ಪ್ರೀವಿಯಸ್ ಇಯರ್ಸ್ ಪ್ರಾಫಿಟ್ಸ್. ಬೇಸ್ಡ್ ಆನ್ ಪ್ರೀವಿಯಸ್ ಇಯರ್ ಪ್ರಾಫಿಟ್ಸ್ ಆ್ಯಂಡ್ ದೆನ್ ಪ್ರೆಸೆಂಟ್ ಇಯರ್ ಪ್ರಾಫಿಟ್ಸ್, ಫರ್ಮ್ ಫೋರ್ಕಾಸ್ಟ್ ಫ್ಯೂಚರ್ ಪ್ರಾಫಿಟ್ಸ್. ಓಕೆ, ಫ್ಯೂಚರ್ ಪ್ರಾಫಿಟ್ಸು ಚೆನ್ನಾಗಿದೆ ಅಂತ ಹೇಳಿದ್ರೆ, ಸೊ ಅರ್ನಿಂಗ್ ಕೆಪಾಸಿಟಿ ಆಫ್ ದಿ ಫರ್ಮ್ ಚೆನ್ನಾಗಿದೆ ಅಂತ ಅರ್ಥ. ಅರ್ನಿಂಗ್ ಕೆಪಾಸಿಟಿ ಆಫ್ ದ ಫರ್ಮ್ ಚೆನ್ನಾಗಿದೆ ಅಂತ. ಎಲ್ಲಿ ಅರ್ನಿಂಗ್ ಕೆಪಾಸಿಟಿ ಆಫ್ ದ ಫರ್ಮ್ ಚೆನ್ನಾಗಿದೆ ಅಲ್ಲಿ ಇನ್ವೆಸ್ಟ್ಮೆಂಟು ಅಟ್ರಾಕ್ಟ್ ಆಗುತ್ತೆ ಅಂತ. ಓಕೆ, ಸೊ ಆ ಒಂದು ಫರ್ಮ್ನ ಆ ಲೆವೆಲಿಗೆ ತರಬೇಕು ಅಂತಂದರೆ ಅಲ್ಲಿರೋ ಓನರ್ಸು ತುಂಬ ಕಷ್ಟಪಟ್ಟಿರ್ತಾರೆ, ಅವರು ಎಫರ್ಟ್ಸ್ ಹಾಕಿರ್ತಾರೆ, ರೈಟ್? ಪ್ರೀವಿಯಸ್ ಸೆಷನ್ 23 ನಾವು ಡಿಸ್ಕಸ್ ಮಾಡ್ತಾಯಿದ್ವಿ. ಸೊ ಯಾವ ರೀತಿ ಅವ್ರು ಎಫರ್ಟ್ಸ್ ಹಾಕಿರ್ತಾರೆ ಅಂತ. ಅವ್ರು ಹಾಕಿರೋ ಎಫರ್ಟ್ಸ್ಗೆ ಓಕೆ, ನ್ಯೂ ಇನ್ವೆಸ್ಟರ್ಸ್ ಅಥವಾ ನ್ಯೂ ಓನರ್ ಅಥವಾ ಹೊಸಬ ಒಂದು ಎಕ್ಸಿಸ್ಟಿಂಗ್ ಫಾರ್ಮಿಗೆ ಎಂಟ್ರಿ ಕೊಟ್ಟಾಗ ಆಬ್ವಿಯಸ್ಲಿ ಆ ಎಕ್ಸಿಸ್ಟಿಂಗ್ ಪಾರ್ಟ್ನರ್ಸು ದೇ ಎಕ್ಸ್ಪೆಕ್ಟ್ ಮೋರ್ ಫ್ರಮ್ ಎ ನ್ಯೂ ಪಾರ್ಟ್ನರ್. ಓಕೆ, ಬಿಕಾಸ್ ಒಂದು ಮೇನ್ ರೀಸನ್ ಏನು ಅಂತ ಹೇಳಿದ್ರೆ, ಏನು ಎಕ್ಸಿಸ್ಟಿಂಗ್ ಪಾರ್ಟ್ನರ್ಸ್ ಇರ್ತಾರೆ ಅವರು ತನ್ನ ಪ್ರಾಫಿಟ್ಸ್ನ ಫ್ಯೂಚರ್ನಲ್ಲಿ ನ್ಯೂ ಪಾರ್ಟ್ನರ್ಸ್ಗೋಸ್ಕರ ಶೇರ್ ಮಾಡಿಬಿಟ್ಟಿರ್ತಾರೆ ಅಥವಾ ಸ್ಯಾಕ್ರಿಫೈಸ್ ಮಾಡಿಬಿಟ್ಟಿರ್ತಾರೆ. ಆ ಒಂದು ಇಂಟೆನ್ಷನಿಂದ ಏನು ಮಾಡ್ತಾರೆ? ನ್ಯೂ ಪಾರ್ಟ್ನರಿಂದ ಥ್ರೂ ಫರ್ಮ್ ಓಲ್ಡ್ ಪಾರ್ಟ್ನರ್ಸು ಎಕ್ಸ್ಟ್ರಾ ಮನಿಗೆ ಡಿಮ್ಯಾಂಡ್ ಮಾಡ್ತಾರೆ ಬಿಕಾಸ್ ಆಫ್ ದಿ ಪ್ರಾಫಿಟ್ಸ್ ಸ್ಯಾಕ್ರಿಫೈಸ್ಡ್ ಬೈ ದಿ ಓಲ್ಡ್ ಪಾರ್ಟ್ನರ್ಸ್ that we have been discussed in the session 23. ಆ ಎಕ್ಸ್ಟ್ರಾ ಮನಿ ಅಥವಾ ಆ ಎಕ್ಸ್ಟ್ರಾ ಪ್ರೀಮಿಯಂ ಅಂತ ಹೇಳ್ತೀವಿ. ಎಕ್ಸ್ಟ್ರಾ ಮನಿಗೆ ನಾವು ಪ್ರೀಮಿಯಂ ಅಂತಲೂ ಹೇಳ್ತೀವಿ. ಆ ಪ್ರೀಮಿಯಮ್ಗೆ ನಾವೇನಂತ ಹೇಳ್ತೀವಿ? ಗುಡ್ವಿಲ್ ಅಂತ ಕರಿತೀವಿ. ಆ ಪ್ರೀಮಿಯಮ್ಗೆ ನಾವು ಗುಡ್ವಿಲ್ ಅಂತ ಕರಿತೀವಿ, ರೈಟ್? ಅಂಡರ್ಸ್ಟ್ಯಾಂಡ್? ಸೊ ಪ್ರೀವಿಯಸ್ ಸೆಷನಲ್ಲಿ ನಾವೇನು ಹೇಳ್ತಿದ್ವು? ದೇರ್ ಆರ್ ಡಿಫ್ರೆಂಟ್ ಸಿಚುಯೇಷನ್ಸ್. ಅಕೌಂಟಿಂಗ್ ಟ್ರೀಟ್ಮೆಂಟ್ ಫಾರ್ ಗುಡ್ವಿಲ್ ಚೇಂಜಸ್ ಆಗ್ತಾ ಹೋಗುತ್ತೆ. ಇವತ್ತಿನ ಸೆಷನಲ್ಲಿ ನಾವು ಪ್ರೀವಿಯಸ್ ಸೆಷನಲ್ಲಿ ಗುಡ್ವಿಲ್ ಬಗ್ಗೆ ಡಿಸ್ಕಸ್ ಮಾಡಿದ್ವು. ಇವತ್ತಿನ ಸೆಷನಲ್ಲಿ ಅಕೌಂಟಿಂಗ್ ಟ್ರೀಟ್ಮೆಂಟ್ ಫಾರ್ ಗುಡ್ವಿಲ್. ಓಕೆ, ಅದು
4 ಸಿಚುಯೇಷನ್ಸ್ ಬಂದಾಗ ಅಕೌಂಟಿಂಗ್ ಟ್ರೀಟ್ಮೆಂಟು ಬೇರೆ ಬೇರೆ ಸಿಚುಯೇಷನ್ಸಲ್ಲಿ ಅದು ಡಿಫರ್ ಆಗ್ತಾ ಹೋಗುತ್ತೆ. ಸೊ ನಾವು ಸಿಚುಯೇಷನ್ ಬೈ ಸಿಚುಯೇಷನ್ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ ಆ್ಯಂಡ್ ದೆನ್ ಆಲ್ ದ ಸಿಚುಯೇಷನ್ಸ್ ಒಂದೇ ಕ್ಲಾಸ್ ರೂಮಲ್ಲಿ ನಾವು ಡಿಸ್ಕಸ್ ಮಾಡಲ್ಲ. ಸೊ ಈ ಸಿಚುಯೇಷನ್ in the session I will discuss it. Okay. So today's topic is accounting treatment for goodwill. Accounting treatment for goodwill. So, situation 1. First situation. Situation 1. ಈ ಸಿಚುಯೇಷನ್ ಅಲ್ಲಿ ಏನಾಗುತ್ತೆ? ಫಸ್ಟ್ ಸಿಚುಯೇಷನ್ ಅಲ್ಲಿ ನ್ಯೂ ಪಾರ್ಟ್ನರ್, ಸೇ ಫಾರ್ ಎಕ್ಸಾಂಪಲ್ A and B both are partners. A and B ಓಲ್ಡ್ ಪಾರ್ಟ್ನರ್ಸ್. ಇವರು ಓಲ್ಡ್ ಪಾರ್ಟ್ನರ್ಸ್ ಅಂತ ಹೇಳೋಣ. ಓಲ್ಡ್ ಪಾರ್ಟ್ನರ್ಸ್. ಓಕೆ. C enters into the firm. C, a new partner. C, a new partner. Okay. So A and B, ಈಗ ನ್ಯೂ ಪಾರ್ಟ್ನರ್ ಅವನು ಬರೋ ಟೈಮ್ನಲ್ಲಿ ಅವನು ಕ್ಯಾಪಿಟಲ್ ತರ್ತಾನೆ. ಅವನು ಬರೋ ಟೈಮಲ್ಲಿ ಕ್ಯಾಪಿಟಲ್ ತರ್ತಾನೆ, ಜೊತೆಗೆ ಎಕ್ಸ್ಟ್ರಾ ಮನಿ ತರ್ತಾನೆ. ಎಕ್ಸ್ಟ್ರಾ ಮನಿ ತರ್ತಾನೆ, ಅಥವಾ ಅದನ್ನು ಗುಡ್ವಿಲ್ ಅಂತ ಕರಿತೀವಿ, ಅಥವಾ ಪ್ರೀಮಿಯಂ ಅಂತ ಕರಿತೀವಿ. ಓಕೆ, ಎಕ್ಸ್ಟ್ರಾ ಮನಿ ತರ್ತಾನೆ. ಸೊ ಅದನ್ನು ತಗೋಬರ್ಬೇಕು ಅಂತ ಯಾರು ಡಿಮ್ಯಾಂಡ್ ಮಾಡೋದು? A and B ಡಿಮ್ಯಾಂಡ್ ಮಾಡ್ತಾರೆ. A and Bಗೆ ಯಾರು? ಸಿ ತರ್ತಾನೆ ಗುಡ್ವಿಲ್, ಎಕ್ಸ್ಟ್ರಾ ಮನಿ ಸಿಗೆ A and B ಕೊಡಬೇಕು ಅಂತ ತರ್ತಾನೆ ಸಿ. ಇಲ್ಲಿ ಮಧ್ಯದಲ್ಲಿ ಇನ್ ದ ಮಿಡಲ್ ಫರ್ಮ್ ಆಕ್ಟ್ ಮಾಡುತ್ತೆ. ಓಕೆ, ನೋಡಿ, ಎಕ್ಸ್ಟ್ರಾ ಮನಿನ ಫರ್ಮಿಗೆ ಕೊಡ್ತಾನೆ ಸಿ ಏನು ಮಾಡುತ್ತೆ? ಎಕ್ಸ್ಟ್ರಾ ಮನಿನ A and Bಗೆ ಹಂಚುತ್ತೆ. ಓಕೆ, ಸಿಚುಯೇಷನ್ 1 ಡಿಸ್ಕಸ್ ಮಾಡ್ತಾರೆ. ಇಲ್ಲೇನಾಯಿತು? ಸಿಚುಯೇಷನ್ 1 ಅಲ್ಲಿ ಸಿ, ಸೇ ಎಕ್ಸಾಂಪಲ್ಗೆ ಒಂದು 50,000 rupees ಕ್ಯಾಶ್, 50,000 rupees ಕ್ಯಾಶ್ ಫರ್ಮಿಗೆ ಕೊಡ್ತಾನೆ. ಯಾರು? ಸಿ 50,000 rupees ಕ್ಯಾಶ್ ಫರ್ಮಿಗೆ ಕೊಡ್ತಾನೆ. ಫರ್ಮ್ ಏನು ಮಾಡಬೇಕು? A and B ಕೊಡಬೇಕು. ಸೇ A and Bದು ಪ್ರಾಫಿಟ್ ಶೇರಿಂಗ್ ರೇಷಿಯೋ 1:1 ಈಕ್ವಲ್. ಅವರು ಏನೇ ಪ್ರಾಫಿಟ್ಸ್ ಬಂದರು, ಲಾಸಸ್ ಬಂದರು, ಅವರು 1:1 ರೇಷಿಯೋದಲ್ಲಿ ಹಂಚ್ಕೋತಿದ್ರು. ಅನ್ಕೊಳ್ಳಿ. ಓಕೆ, ಸೊ ಸಿಚುಯೇಷನ್ 1 ಅಲ್ಲಿ ಏನಾಯಿತು ನೋಡಿ? ಸಿಚುಯೇಷನ್ 1, ಸಿ ಕ್ಯಾಶ್ ತರ್ತಾನೆ. ಏನಂತ ಹೇಳ್ತಾನೆ? ಗುಡ್ವಿಲ್ ಅಂತ ಹೇಳ್ತಾನೆ. ಯಾರಿಗೆ ಕೊಡ್ತಾನೆ? ಫರ್ಮಿಗೆ ಕೊಡ್ತಾನೆ. ಓಕೆ, ಸೊ ದಿಸ್ ಇಸ್ ಒನ್ ಟ್ರಾನ್ಸಾಕ್ಷನ್. ಸಿ ಎಕ್ಸ್ಟ್ರಾ ಮನಿ ಗುಡ್ವಿಲ್ ತರ್ತಾನೆ. ಎಷ್ಟು ರೂಪಾಯಿ ತರ್ತಾನೆ? 50 ರೂಪಾಯಿ. ಯಾವ ರೂಪದಲ್ಲಿ ತರ್ತಾನೆ? ಕ್ಯಾಶ್ ರೂಪದಲ್ಲಿ ತರ್ತಾನೆ. ಯಾರಿಗೆ ಕೊಡ್ತಾನೆ? ಫರ್ಮಿಗೆ ಕೊಡ್ತಾನೆ. ಸೊ ಫರ್ಮ್ ಪಾಯಿಂಟ್ ಆಫ್ ವ್ಯೂನಿಂದ ಈ ಒಂದು ಪರ್ಟಿಕ್ಯುಲರ್ ಟ್ರಾನ್ಸಾಕ್ಷನ್ಗೆ ಜರ್ನಲ್ ಎಂಟ್ರಿ ಪಾಸ್ ಮಾಡಬೇಕು. ಓಕೆ, ಸೊ ಏನು ಜರ್ನಲ್ ಎಂಟ್ರಿ? ಫರ್ಮ್ಸ್ ಪಾಯಿಂಟ್ ಆಫ್ ವ್ಯೂ ಅಂದರೆ ಫರ್ಮಿಗೆ ಕ್ಯಾಶ್ ಬಂತು, ಕ್ಯಾಶ್ ಅಕೌಂಟ್. ಸೊ ಫರ್ಮ್ಸ್ ಪಾಯಿಂಟ್ ಆಫ್ ವ್ಯೂನಲ್ಲಿ ಕ್ಯಾಶ್ ಬಂತು, 50,000 ರೂಪಾಯಿ ಕ್ಯಾಶ್ ಬಂತು. ಫರ್ಮ್ಸ್ ಐಸಲ್ಲಿ 50,000 ರೂಪಾಯಿ ಕ್ಯಾಶ್ ಬಂತು. ಕ್ಯಾಶ್ ನೇಚರ್ ಏನು? ಅಸೆಟ್ ಏನಾಗಿದೆ? ಮೊದಲು ಇರಲಿಲ್ಲ 50,000 ರೂಪಾಯಿ. ಈಗ 50,000 ಬಂದ ತಕ್ಷಣ ಅಸೆಟ್ ಏನಾಯಿತು? ಇನ್ಕ್ರೀಸ್ ಆಯಿತು. ಸೊ ಅಸೆಟ್ ಇನ್ಕ್ರೀಸ್ ಆದರೆ ರೂಲ್ ಏನಾಯಿತು? ಡೆಬಿಟ್. ಎಷ್ಟು 1,000 ರೂಪಾಯಿ? 50,000 ರೂಪಾಯಿ. ಓಕೆ, ಜೊತೆಗೆ ಇದನ್ನು ಯಾರು ಕೊಡ್ತಾ ಇರೋದು? ಸಿ ಕೊಡ್ತಾ ಇರೋದು. ನೋಡಿ, ಅನದರ್ ಆಸ್ಪೆಕ್ಟ್, ಸಿ ಕೊಡ್ತಾ ಇರೋದು. ಏನಂತ ಹೇಳ್ಕೊಡ್ತಾ ಇದ್ದಾನೆ? ಗುಡ್ವಿಲ್ ಅಂತ ಹೇಳ್ಕೊಡ್ತಿದ್ದಾನೆ. ಸೊ ಕ್ಯಾಶ್ ಅಕೌಂಟ್, ಇನ್ನೊಂದು ಗುಡ್ವಿಲ್ ಅಕೌಂಟ್. 2 ಗುಡ್ವಿಲ್ ಅಕೌಂಟ್. ಸೊ ಇಲ್ಲಿ ಗುಡ್ವಿಲ್ ಅಕೌಂಟ್ ನಾವು ಏನಕ್ಕೆ ಕ್ರೆಡಿಟ್ ಮಾಡಿದ್ದೀವಿ ಅಂತ ಹೇಳಿದ್ರೆ, ಸೊ ಪ್ರೀವಿಯಸ್ ಸೆಷನ್ಸಲ್ಲಿ ನಾನು ಗುಡ್ವಿಲ್ನ ಇಂಟ್ಯಾಂಜಿಬಲ್ ಅಸೆಟ್ ಅಂತ ಹೇಳಿದ್ದೆ. ಸೊ ಅಸೆಟ್ ಇನ್ಕ್ರೀಸ್ ಆದರೆ ಡೆಬಿಟ್ ಮಾಡ್ತೀವಿ ಅಂತ. ಸೊ ಇದು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 26ಗೆ ಕಾನ್ಫ್ಲಿಕ್ಟ್ ಆಗುತ್ತೆ. ಅಂದರೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 26 ಫಾಲೋ ಮಾಡಬೇಕು, ಬಟ್ ಇಲ್ಲಿ ಫಾಲೋ ಆಗಲ್ಲ. ಆದರೂ ನಾವು ವಿ ಪಾಸ್ ದಿ ನೆಸೆಸರಿ ಜರ್ನಲ್ ಎಂಟ್ರೀಸ್
ಬೈ ದಟ್ ವಿ ಐಡ್ ದಿ ಗುಡ್ ವಿಲ್ ಇನ್ ದಿ ಬುಕ್ಸ್ ಆಫ್ ಅಕೌಂಟ್ಸ್. ಅದು ಸೊ ದಟ್ ಯಾವ ಥರ ಅಂದರೆ ಸಿಚುವೇಶನ್ ಡಿಸ್ಕಸ್ ಮಾಡ್ತಾ ನಾವು ಹೇಳ್ತಾ ಹೋಗ್ತೀವಿ. ಇಲ್ಲಿ ನೋಡಿ, ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಗುಡ್ ವಿಲ್ ಅಕೌಂಟ್ ಅಂತ ಇದೆ. ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಗುಡ್ ವಿಲ್ ಅಕೌಂಟ್. ಗುಡ್ ವಿಲ್ ಅಕೌಂಟ್ ನಾವು ಎಲ್ಲೇನು ಮಾಡಿದ್ದೀವಿ, ಕ್ರೆಡಿಟ್ ಅಂತ ಮಾಡಿದ್ದೀವಿ. ಸದ್ಯಕ್ಕೆ ಗುಡ್ ವಿಲ್ನ ಇಲ್ಲಿ ಏನು ತಿಳ್ಕೊಂಡಿದ್ದೀವಿ ಅಂದರೆ ಆಬ್ಲಿಗೇಷನ್ಸ್ ಅಂತ ತಗೊಂಡಿದ್ದೀವಿ. ಆಬ್ಲಿಗೇಷನ್ಸ್ ಅಂದರೆ ಏನು, ನಥಿಂಗ್ ಬಟ್ ಲಯಬಿಲಿಟಿ. ಲಯಬಿಲಿಟಿ ಏನಾಯಿತು, ಇನ್ಕ್ರೀಸ್ ಆಯಿತು. ಅದಕ್ಕೆ ನಾವೇನು ಮಾಡಿದ್ದೀವಿ, ಗುಡ್ ವಿಲ್ನ ಕ್ರೆಡಿಟ್ ಮಾಡಿದ್ವಿ. ಯಾಕೆ ಆಬ್ಲಿಗೇಷನ್ ಅಂತ ಹೇಳಿದ್ರೆ, ಈ ಗುಡ್ ವಿಲ್ನ ಯಾರಿಗೆ ಹಂಚಬೇಕು, ಎ ಆ್ಯಂಡ್ ಬಿಗೆ ಹಂಚಬೇಕು. ಅದಕ್ಕೋಸ್ಕರ ಇದನ್ನು ನಾವೆಂತ ಕರಿತೀವಿ, ಆಬ್ಲಿಗೇಷನ್ ಅಂತ ತೊಗೊಳ್ತೀವಿ. ಅಂಡರ್ಸ್ಟ್ಯಾಂಡ್? ನೋಡಿ, ಸಿಚುವೇಶನ್ 1ನಲ್ಲಿ ಏನಾಯಿತು, ಸಿ ಅನ್ನೊಬ್ಬ ನ್ಯೂ ಪಾರ್ಟ್ನರು ಗುಡ್ ವಿಲ್ ಅಂತ ಹೇಳಿ 50,000 ರೂಪಾಯಿ ದುಡ್ಡನ್ನ ಫರ್ಮಿಗೆ ಕೊಡ್ತಾನೆ. ದಿಸ್ ಇಸ್ ಒನ್ ಟ್ರಾನ್ಸಾಕ್ಷನ್. ಸೊ ಈ ದುಡ್ಡನ್ನ ಇಟ್ಕೊಂಡು ನಾವೇನು ಮಾಡಬೇಕು, ಈ ಪರ್ಟಿಕ್ಯುಲರ್ ಟ್ರಾನ್ಸಾಕ್ಷನ್ಸ್ಗೆ ನಾವು ಜರ್ನೇಟಿವ್ ಪಾಸ್ ಮಾಡಬೇಕು ಫರ್ಮ್ಸ್ ಪಾಯಿಂಟ್ ಆಫ್ ವ್ಯೂನಿಂದ. ಓಕೆ, ಫರ್ಮ್ಸ್ ಪಾಯಿಂಟ್ ಆಫ್ ವ್ಯೂನಿಂದ ಜರ್ನೇಟಿವ್ ಪಾಸ್ ಮಾಡಿದ್ರೆ ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಗುಡ್ ವಿಲ್ ಅಕೌಂಟ್. ಸೊ ಈ ಪರ್ಟಿಕ್ಯುಲರ್ ಟ್ರಾನ್ಸಾಕ್ಷನಲ್ಲಿ ಎಷ್ಟು ಆಸ್ಪೆಕ್ಟ್ಸ್ ಬರುತ್ತೆ, 2 ಆಸ್ಪೆಕ್ಟ್ಸ್ ಬರುತ್ತೆ. ಒಂದು ಕ್ಯಾಶು, ಇನ್ನೊಂದು ಗುಡ್ ವಿಲ್. ಆಯಿತಾ? ಸೊ ಒಂದು ಕ್ಯಾಶ್ ಬರುತ್ತೆ, ಒಂದೊಂದು ಗುಡ್ ವಿಲ್ ಬರುತ್ತೆ. ಕ್ಯಾಶ್ ಅಕೌಂಟ್ ಡೆಬಿಟ್ ಆಗಬೇಕು, ಗುಡ್ ವಿಲ್ ಅಕೌಂಟ್ ಯಾಕೆ ಕ್ರೆಡಿಟ್ ಆಗಬೇಕು ಅನ್ನೋದು ನಿಮಗೆ ಹೇಳಿದ್ದೀನಿ. ಸೊ ಗುಡ್ ವಿಲ್ ಅಕೌಂಟ್ ಯಾಕೆ ಕ್ರೆಡಿಟ್ ಆಗುತ್ತೆ, ಇಟ್ ಈಸ್ ಎನ್ ಆಬ್ಲಿಗೇಷನ್ ಟುವರ್ಡ್ಸ್ ದಿ ಪಾರ್ಟ್ನರ್. ಸೊ ದಟ್ಸ್ ವೈ ವಿ ಹ್ಯಾವ್ ಕ್ರೆಡಿಟೆಡ್ ಗುಡ್ ವಿಲ್. ಓಕೆ, ನಾಟ್ ಆನ್ ದಿ ಎಸಂಪ್ಷನ್ ದಟ್ ಇಟ್ ಈಸ್ ಎನ್ ಅಸೆಟ್ ಅಂತ ನಾವು ಕ್ರೆಡಿಟ್ ಮಾಡಿಲ್ಲ. ಸದ್ಯಕ್ಕೆ ನಾವಿಲ್ಲಿ ಈ ಪರ್ಟಿಕ್ಯುಲರ್ ಸಿಚುವೇಷನಲ್ಲಿ ನಾವು ಅಸೆಟ್ ಅಂತ ತೊಗೊಳ್ಳಲ್ಲ. ಅದ್ರ ಬದಲು ನಾವೇನು ತೊಗೊತೀವಿ, ಆಬ್ಲಿಗೇಷನ್ ಅಂತ ತೊಗೊತೀವಿ, ಲಯಬಿಲಿಟಿ ಅಂತ ತೊಗೊತೀವಿ. ಇದಾದಮೇಲೆ ಫರ್ಮ್ ಏನು ಮಾಡುತ್ತೆ, ಏನು ಗುಡ್ ವಿಲ್ ಇದೆ ಆ ಗುಡ್ ವಿಲ್ನ ಅವ್ರ ಅಕೌಂಟ್ಗೆ ಏನು ಮಾಡುತ್ತೆ, ಅವ್ರ ಪ್ರಾಫಿಟ್ ಶೇರಿಂಗ್ ರೇಷಿಯೋದಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡುತ್ತೆ. ಸೊ ಹಾಗಾದರೆ ಇದು ಮೊದಲನೇ ಜರ್ನಲ್ ಎಂಟ್ರಿ. ಇನ್ನೊಂದು ಜರ್ನಲ್ ಎಂಟ್ರಿ another journal entry number 2, goodwill account debit 50,000 to A's capital account to B's capital account. So the ratio is 1:1. Old ratio dalli discuss 25,000. ಸೊ ಇಲ್ಲಿ ನೋಡಿ, ಗುಡ್ವಿಲ್ ಅಕೌಂಟ್ ಇಲ್ಲಿ ಏನಾಗಿದೆ, ಕ್ರೆಡಿಟ್ ಆಗಿದೆ. ಇಲ್ಲೇನಾಗಿದೆ, ಡೆಬಿಟ್ ಆಗಿದೆ. ವಿಚ್ ಮೀನ್ಸ್ ಗುಡ್ವಿಲ್ ಅಕೌಂಟ್ ಏನಾಯಿತು, ಕ್ಯಾನ್ಸಲ್ ಆಯಿತು. ಉಳ್ಕೊಳ್ಳೋದು ಯಾವ ಅಕೌಂಟು, ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಎಸ್ ಕ್ಯಾಪಿಟಲ್ ಅಕೌಂಟ್, ಬೀಸ್ ಕ್ಯಾಪಿಟಲ್ ಅಕೌಂಟ್. ಸೊ ಈ ಸಿಂಗಲ್ ಎಂಟ್ರಿ ನಾವು ಯೂಶುವಲ್ ಆಗಿ ಮಾಡಲ್ಲ. ಬಿಕಾಸ್ ಆ ಥರ ಮಾಡಿದ್ರೆ ಏನು ಅರ್ಥ ಕೊಡುತ್ತೆ ಅಂದರೆ, ಎ ಮತ್ತು ಬಿ 50,000 ರೂಪಾಯಿ ಫರ್ಮಿಗೆ ಕೊಟ್ಟಿದ್ದಾರೆ ಅನ್ನೋದಾಗುತ್ತೆ. ಸೊ ಅಕೌಂಟ್ ಆ ಥರ ನಾವು ಜನರೇಟಿವ್ ಪಾಸ್ ಮಾಡಲ್ಲ. ಈ 2 ಎಂಟ್ರೀಸ್ ನಾವು ಪಾಸ್ ಮಾಡ್ತೀವಿ. ಇದು ಸಿಚುವೇಶನ್ 1. ಅಂಡರ್ಸ್ಟ್ಯಾಂಡ್ ಆಗ್ತಿದೆಯಾ? ಸೊ ಅದಕ್ಕೋಸ್ಕರ ನೋಡಿ, ಗುಡ್ ವಿಲ್ ಕಡೆ ಡೆಬಿಟ್ ಮಾಡೋದಕ್ಕೋಸ್ಕರ ನಾವು ಗುಡ್ ವಿಲ್ನ ನಾವು ಇಲ್ಲಿ ಏನಂತ ಕರೆಯಲ್ಲ, ಅಸೆಟ್ ಅಂತ ನಾವು ತಗೊಳ್ಳಲ್ಲ ಯೂಶುವಲಾಗಿ. ಸೊ ಹಾಗಾದರೆ ಈ ಸಿಚುವೇಶನ್ 1 ಅಂತ ನಾವು ಹೇಗೆ ಕನ್ಸಿಡರ್ ಮಾಡೋದು ಅಂತ ಹೇಳಿದ್ರೆ, ನೋಡಿ, ಸಿಚುವೇಶನ್ 1ನಲ್ಲಿ ಎಕ್ಸಾಮಿನಲ್ಲಿ ಸ್ಟೇಟ್ಮೆಂಟ್ ಯಾವ ಥರ ಕೊಡುತ್ತೆ ಅಂದರೆ, ಸಿ ಎ ನ್ಯೂ ಪಾರ್ಟ್ನರ್ brings cash towards goodwill and distributed to A and B. So ಇಲ್ಲೇನಾಯಿತು, ನ್ಯೂ ಪಾರ್ಟ್ನರ್ ಬ್ರಿಂಗ್ಸ್ ಕ್ಯಾಶ್ ಟುವರ್ಡ್ಸ್ ಗುಡ್ವಿಲ್ ಆ್ಯಂಡ್ ಡಿಸ್ಟ್ರಿಬ್ಯೂಟೆಡ್ ಟು ದಿ ಓಲ್ಡ್ ಪಾರ್ಟ್ನರ್ಸ್ ಅಂತ ಕೊಡ್ತಾರೆ ಎಕ್ಸಾಮಿನೇಷನ್. ಆವಾಗ ಇವೆರಡು ಎಂಟ್ರೀಸ್ನ ಪಾಸ್ ಮಾಡಬೇಕು. ಅಂಡರ್ಸ್ಟ್ಯಾಂಡ್ ಆಗ್ತಿದೆಯಾ? ಸೊ ನಾವು ಸಿಚುವೇಶನ್ ಬೈ ಸಿಚುವೇಶನ್ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಅಟ್ ಎ ಟೈಮ್ 4 ಸಿಚುವೇಶನ್ಸ್ ನಾವು ಡಿಸ್ಕಸ್ ಮಾಡಿದ್ರೆ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗ್ತಾನೆ ಇರ್ಬೋದು. ಸೊ ಅದಕ್ಕೆ ಸಿಚುವೇಶನ್ 1 by 1 ಡಿಸ್ಕಸ್ ಮಾಡೋಣ. ಇದಕ್ಕೆ ಸಂಬಂಧಪಟ್ಟಿದ್ದು ಏನೇ ಡೌಟ್ಸ್ ಇದ್ದರೆ ದಯವಿಟ್ಟು ಐ ರಿಕ್ವೆಸ್ಟ್ comment in the YouTube channel. Okay, so thank you for watching this session.